ಸೊ ಎಷ್ಟು ಖುಷಿ ಇದೆ ಇಬ್ಬರಿಗೂ ಅಂತ. ಐ ಆಮ್ ವೆರಿ ಹ್ಯಾಪಿ ಇನ್ನೊಂದು ಆಶಿಕ್ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು. ಮೂವೀಸ್ ಅವರು ಹಿರಿಯ ನಟಿ ನಿಮಗೆ ಕಂಪೇರ್ ಮಾಡಿದ್ರೆ ನಿಮ್ದು ಎಷ್ಟಾಗಿದೆ? ಆಲ್ಮೋಸ್ಟ್ ವೆರಿ ಸ್ಮಾರ್ಟ್, ಇಂಟೆಲಿಜೆಂಟ್. ಈ ಸಿನಿಮಾದ ಭಾಗ ಆಗಲೇಬೇಕು ಅಂತ ಅನ್ಸೋದಕ್ಕೆ ಬಹುಮುಖ್ಯ ಕಾರಣ ಏನು? ಇಬ್ರು ಹೀರೋ ಇದ್ದಾರೆ ಅಂತ. ಯಾ, ಮೇ ಬಿ ಒನ್ ಆಫ್ ದ ರೀಸನ್. ಅದು ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ ಜನಕ್ಕೆ ನೋಡೋಕೆ ಅಂತ ಅನ್ಸುತ್ತೆ. ಯಾ, ಅಪ್ಪು ಸರ್ಗೆ ನೀವೇ ಮಾಡಬೇಕು ಅಂತ ತುಂಬಾ ಎಂಫಸೈಸ್ ಮಾಡಿದ್ರಂತೆ ಈ ಪಾತ್ರನ. ಅವರೇ ಚೆನ್ನಾಗಿ ಸೂಟ್ ಆಗ್ತಾರೆ, ಅವ್ರನ್ನೇ ಕಾಸ್ಟ್ ಮಾಡಿ ಅಂತ ಹೇಳ್ತಾರೆ. ಅಪ್ಪು ಸರ್ ಇಂದನೇ ಈ ಸಿನಿಮಾದಲ್ಲಿ ನಾನು ಇರೋದು. ಪ್ರೊಡಕ್ಷನ್ ಅಲ್ಲಿ ಒಳ್ಳೆ ಸ್ಟೋರಿ, ಒಳ್ಳೆ ಕತೆ ಬಂದ್ರೆ ಒಟ್ಟಿಗೆ ಮಾಡೋಣ ಅಂತ ನನಗೆ ಅವ್ರು ಹೇಳಿದ್ರು. ಅಪ್ಪು ಸರ್ ಹೋದ ನಂತರ ಆ ಒಂದು ಲೆಗೆಸಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಯಾವ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅಂತ. ಇದನ್ನ ಯಾರು ಖುಷಿ ಪಡ್ಸಕ್ ಮಾಡ್ತಾ ಇಲ್ಲ, ಅವರಿಗೆ ಎಲ್ಲರೂ ಬೆಳೆಸೋ ಮನೋಭಾವ ಇದೆ. ಅಂಡ್ ತುಂಬಾ ಬಿಸ್ನೆಸ್ ಚೆನ್ನಾಗಿ ಗೊತ್ತು ಅವ್ರಿಗೆ. ಇನ್ನು ಆಶಿಕ್ ಅವರು ಆಕ್ಚುಲಿ ಸ್ವಲ್ಪ ಬ್ರೇಕ್ ತಗೊಂಡು ಕನ್ನಡ ಇಂಡಸ್ಟ್ರಿಯಿಂದ ನಮ್ಗೆ ಯಾಕೆ ಈ ತರ ಸ್ಕ್ರಿಪ್ಟ್ ಬರಲ್ಲ ಅಂತ ನಾವು ಯೂಶಲಿ ಲ್ಯಾಂಗ್ವೇಜ್ ಅನ್ನೋ ಒಂದು ಡಿಫ್ರೆನ್ಸ್ ಅನ್ನೋದು ಬಿಟ್ರೆ, O2 ಸಿನಿಮಾನ ಕನ್ನಡ ಪ್ರೇಕ್ಷಕರು ಯಾಕೆ ಬಂದು ನೋಡ್ಲೇಬೇಕು? ಥಿಯೇಟರ್ ಕರೆದು ತೋರಿಸೋಷ್ಟು ಶಕ್ತಿ ಈ ಸಿನಿಮಾಗಿದೆ. PRK ಪ್ರೊಡಕ್ಷನ್ ಲೈಕ್ ಆಫ್ಟರ್ ಅಪ್ಪು ಸರ್ ಹಸ್ ಗಾನ್, ಅಪ್ಪು ಸರ್ ಜೊತೆ ಒಂದೊಳ್ಳೆ ಬಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂತ ಇತ್ತು. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಾಣದ PRK ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ಹೊರಬರ್ತಾ ಇರುವಂತಹ O2 ಸಿನಿಮಾ ಏಪ್ರಿಲ್ 19ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಈ ಸಿನಿಮಾದ ನಾಯಕ ಪ್ರವೀಣ್ ತೇಜ್ ಅವರು ಹಾಗೆಯೇ ಆಶಿಕಾ ರಂಗನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಇಬ್ರು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಎಸ್. ಸೊ ಮೊದಲನೇ ಬಾರಿಗೆ ಆಲ್ಮೋಸ್ಟ್ ಒಂದು ಸೈಫೈ ಥ್ರಿಲ್ಲರ್ ಜಾನರಲ್ಲಿ ಇಬ್ರು ಕಾಣಿಸ್ಕೊಳ್ತಾ ಇರೋದು. ಸೊ ಇಬ್ರದ್ದು ಕೂಡ ಒಂದು ಬೇರೆ ಬೇರೆ ಥರದ್ದೇ ಒಂದು ಕರಿಯರ್ ಜರ್ನಿ ಇದೆ. ಸೊ ಇಬ್ರು ಈ ಸಿನಿಮಾದ ಮೂಲಕ ಒಂದಾಗಿರುವಂಥದ್ದು, ಪ್ಲಸ್ PRK ಪ್ರೊಡಕ್ಷನ್ಸ್ ಜೊತೆಗೆ ಕೊಲಾಬ್ರೇಟ್ ಆಗಿರುವಂಥದ್ದು. ಸೊ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿರುವಂಥದ್ದು. ಸೊ ಎಷ್ಟು ಖುಷಿ ಇದೆ ಇಬ್ರಿಗೂ ಅಂತ. ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ಮೊದಲನೇ ಕಾರಣ PRK ಪ್ರೊಡಕ್ಷನ್ ಅಲ್ಲಿ ಭಾಗಿಯಾಗಿರೋದು, ಇನ್ನೊಂದು ಆಶಿಕ್ ಅವ್ರ ಜೊತೆ ಆಕ್ಟ್ ಮಾಡಿರೋದು. ಅಂಡ್ ಅಗೇನ್ ಒಳ್ಳೆ ಕತೆ. ಇನ್ ಟರ್ಮ್ಸ್ ಆಫ್ ಆಕ್ಚುಲಿ ಮೂವೀಸ್ ಅವರು ಹಿರಿಯ ನಟಿ ನಿಮಗೆ ಕಂಪೇರ್ ಮಾಡಿದ್ರೆ, ಇಲ್ಲ ನಾನೇ ಅಂದ್ರೆ ಸಿನಿಮಾ ನಂಬರ್ ನೋಡಿದ್ರೆ ನಂಬರು ನಂದೇ ಜಾಸ್ತಿ ಅನ್ಸುತ್ತೆ. ಎಲ್ಲ ತೆಲುಗು, ತಮಿಳು ಎಲ್ಲ ಸೇರಿ. ನಿಮ್ದು ಎಷ್ಟಾಗಿದೆ? ಆಲ್ಮೋಸ್ಟ್ 13 ರಿಲೀಸ್ ಆಗಿದೆ. 15 ಆಗಿದೆಯಾ? ಹಿರಿಯ ನಟಿ. ಜಸ್ಟ್ ಅಲ್ಲೇ ಹತ್ತಿರದಲ್ಲಿದ್ದೀವಿ. ಎಸ್ ಮ್ಯಾಮ್, ನೀವು ಹೇಳಿ. ತುಂಬಾ ಖುಷಿ ಇದೆ. ಲೈಕ್ ನೀವು ಹೇಳ್ದಂಗೆ ಕೆರಿಯರ್ ಪಾತೆ ಬೇರೆ ತರ ಇದೆ. ಅಂಡ್ ಇದು ಕಂಪ್ಲೀಟ್ಲಿ ಆ ಒಂದು ಹೋಗ್ತಿದ್ದ ದಾರಿಯಿಂದ ಕಂಪ್ಲೀಟ್ ಶಿಫ್ಟ್ ಅಲ್ಲಿ ಇದೆ. ಸೊ ತುಂಬಾನೇ ಖುಷಿ ಆಗುತ್ತೆ ಈ ರೀತಿಯ ಪಾತ್ರದಲ್ಲಿ ಮೊದಲನೇ ಬಾರಿ ಕಾಣಿಸ್ಕೊಂತಿರೋದು. ಅಂಡ್ ಬ್ಯಾಕ್ಡ್ ಬೈ PRK ಪ್ರೊಡಕ್ಷನ್ಸ್. ಎಲ್ರಿಗೂ ಗೊತ್ತಿರೋ ಹಾಗೆ PRK ಪ್ರೊಡಕ್ಷನ್ ಅಲ್ಲಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳಾಗಿರ್ಲಿ, ಒಳ್ಳೆ ರೀತಿಯಾದ ಎಂಟರ್ಟೈನಿಂಗ್ ಸಿನಿಮಾಗಳು ಬಂದಿದೆ. ಸೊ ದಿಸ್ ಇಸ್ ಒನ್ ನ್ಯೂ ಅಟೆಂಪ್ಟ್, ನ್ಯೂ ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬೋದು. ಸೊ ಫ್ರಮ್ PRK ಆ್ಯಂಡ್ ಫ್ರಮ್ ಆಲ್ ಆಫ್ ಅಸ್. ಆ್ಯಂಡ್ ಫಸ್ಟ್ ಟೈಮ್ ಪ್ರವೀಣ್ ಅವ್ರ ಜೊತೆ ವರ್ಕ್ ಮಾಡ್ತಿರೋವಂಥದ್ದು. ಆ್ಯಂಡ್ ಪ್ರವೀಣ್ ಹಸ್ ಬಿನ್ ಡೂಯಿಂಗ್ ಆಲ್ ಒಂದು ಒಳ್ಳೆ ಸೆನ್ಸಿಟಿವ್ ಗುಡ್ ಕಾಂಟೆಂಟ್ ಸಿನಿಮಾಗಳನ್ನ ಮಾಡ್ತಾ ಬಂದಿರೋದು. ಸೊ ಐ ಥಿಂಕ್ ಒಂದು ಒಳ್ಳೆ ಕೊಲಾಬ್ರೇಷನ್ ಆಗಿದೆ ಇಡೀ O2 ಸಿನಿಮಾ ತಂಡದಲ್ಲಿ. ಆ್ಯಂಡ್ ಆರ್ ನ್ಯೂ 2 ಡೈರೆಕ್ಟರ್ಸ್, ವೆರಿ ಸ್ಮಾರ್ಟ್, ಇಂಟೆಲಿಜೆಂಟ್ ಆ್ಯಂಡ್ ಫನ್ ಡೈರೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ಇಟ್ ಆಲ್ ಎಲ್ಲವೂ ಒಟ್ಟಿಗೆ ಸೇರಿದ್ರೆ ಇಟ್ ಲುಕ್ಸ್ ವೆರಿ ವೆರಿ ಗುಡ್, ವೆರಿ ಫ್ರೆಶ್. ಸರ್, ಇನ್ನು ಆಕ್ಚುಲಿ ಈಗ ಈ ಸಿನಿಮಾ ಡೆಫಿನೆಟ್ಲಿ ನೀವಿಬ್ರು ಒಪ್ಕೊಳ್ಳೋದಕ್ಕೆ ಮೊದಲನೇ ಕಾರಣ PRK ಪ್ರೊಡಕ್ಷನ್ಸ್, ಅದರಲ್ಲಿ ಏನು ಡೌಟ್ ಇಲ್ಲ. ಅಪಾರ್ಟ್ ಫ್ರಮ್ ದಟ್, ಅಂದರೆ ಸ್ಕ್ರಿಪ್ಟಲ್ಲಿ ನೀವು ಕೇಳಿದ ತಕ್ಷಣ ಅಂದರೆ ಏನು ಯೂನಿಕ್ ಅಂತ ಅನ್ನಿಸ್ತು ನಿಮಗೆ? ಅಂದರೆ ಈ ಸಿನಿಮಾದ ಭಾಗ ಆಗಲೇಬೇಕು ಅಂತ ಅನ್ಸೋದಕ್ಕೆ ಬಹುಮುಖ್ಯ ಕಾರಣ ಏನು ಅಂತ? ಟು ಬಿ ವೆರಿ ಫ್ರ್ಯಾಂಕ್, ನನ್ನ ಸ್ಟೋರಿ ಏನಂದರೆ, ಅಪ್ಪು ಸರ್ ನನಗೆ ಚೂರಿಕಟ್ಟೆ ನೋಡಿ ನನ್ನನ್ನು ಕರೆಸ್ಬಿಟ್ಟು ಮಾತಾಡಿದರು, ತುಂಬ ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿ ಮಾಡಿದ್ದೀರಾ, ನಾನು ನಮ್ಮ ಪ್ರೊಡಕ್ಷನಲ್ಲಿ ಒಳ್ಳೆ ಸ್ಟೋರಿ, ಒಳ್ಳೆ ಕತೆ ಬಂದರೆ ಒಟ್ಟಿಗೆ ಮಾಡೋಣ ಅಂತ ನನಗೆ ಅವ್ರು ಹೇಳಿದರು. ಸೊ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಿ ಕಾಯ್ತಾ ಇದ್ದೆ ನೆಕ್ಸ್ಟು PRK ಸಿನಿಮಾ ಅಂದರೆ ಆ ಪ್ರೊಡಕ್ಷನಿಂದ. ಯಾಕಂದರೆ 2-3 ಕಾರಣ ಇದೆ. ಯಾಕಂದರೆ PRKಲ್ಲಿ ಮಾಡಬೇಕಾದ್ರೆ ನಾವು ತುಂಬ ಕತೆ ವಿಷಯದಲ್ಲೋ ಅಥವಾ ಡೈರೆಕ್ಟರ್ಗಳ ವಿಷಯದಲ್ಲೋ, ಸ್ಕೇಲ್ ವಿಷಯದಲ್ಲೋ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೋಗಿ ಕೆಲಸ ಮಾಡಿದ್ರು ಸಾಕು, ಒಳ್ಳೆ ರೀತಿಲಿ ಪೊಸಿಷನ್ ಆಗುತ್ತೆ ಆ ಸಿನಿಮಾ. ಅದೊಂದು ಕಾರಣ. ಜೊತೆಗೆ ಅಪ್ಪು ಸರ್ದು ಜೊತೆ ಒಂದು ಒಳ್ಳೆ ಒಡನಾಟ ಸಿಗತ್ತೆ ಅನ್ನೋ ಕಾರಣಕ್ಕೆ ನಾನು ಐ ವಾಸ್ ಎಕ್ಸೈಟೆಡ್ ಆ್ಯಂಡ್ ಐ ವಾಸ್ ವೇಟಿಂಗ್ ಫಾರ್ ದ ಆಪರ್ಚುನಿಟಿ. ಆಲ್ಮೋಸ್ಟ್ 2 ವರ್ಷ ಆದ ತಕ್ಷಣ ಓಕೆ ಇನ್ನೇನು ಬರಲ್ಲ ಅಂತಿರುವಾಗ ವಾಪಸ್, ಅಂದರೆ ಬರಲ್ಲ ಅಂದರೆ ಬೇರೆ ಎಲ್ಲ ನಾನು ಬ್ಯುಸಿ ಇರುವಾಗ PRK ಅಂತ ಒಂದು ಸಲ ಕಾಲ್ ಬರುತ್ತಲ್ಲ, ಆವಾಗಲೇ ಫಿಕ್ಸ್ ಆಗಿಬಿಟ್ಟೆ.
ಕ್ಯಾರೆಕ್ಟ್ರು ಕತೆ ಇಲ್ಲ, ಐ ಆಮ್ ಜಸ್ಟ್ ಪಾರ್ಟ್ ಆಫ್ ದಿಸ್ ಮೂವಿ ಅಂತ. ಓಕೆ. ಗಾಡ್ಸ್ ಗ್ರೇಸ್ ನನ್ನ ಅದೃಷ್ಟಕ್ಕೆ ಕತೆನೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕ್ಯಾರೆಕ್ಟ್ರು ನಂಗೆ ತುಂಬ ಇಷ್ಟ ಆಯಿತು. Okay. ನಮಗೆ ಡೈರೆಕ್ಟ್ರು ಮೀಟ್ ಮಾಡೋ ಮುಂಚೆ ನಮಗೆ ಸ್ಕ್ರಿಪ್ಟನ್ನೇ ಕಳಿಸಿದ್ರು. ನಾವೆಲ್ಲ ಸ್ಕ್ರಿಪ್ಟ್ ಫಸ್ಟ್ ಓದ್ಬಿಟ್ಟು ಆಮೇಲೆ ಟೀಮನ್ನು ಮೀಟ್ ಮಾಡಿದ್ದು. ಸ್ಕ್ರಿಪ್ಟ್ ಓದಿದಾಗಲೇ ತುಂಬ ಇಷ್ಟ ಆಯಿತು. ಅಂದರೆ ಸೈನ್ಸ್ ಫಿಕ್ಷನ್ O2 ಅಂತ ಕತೆ ಟೈಟ್ಲ್ ಕೇಳಿದ ತಕ್ಷಣ ಇದೇನು ತುಂಬ ಫಿಸಿಕ್ಸ್ ಓರಿಯೆಂಟೆಡ್ ಆಗಿರುತ್ತೆ, ಕಾಂಪ್ಲಿಕೇಟೆಡ್, ತುಂಬ ಸೀರಿಯಸ್ ಇರುತ್ತೆ, ತುಂಬ ಕಾಂಪ್ಲಿಕೇಶನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ವೆರಿ ಸಿಂಪಲ್ ಆಗಿ, ಅಂದರೆ ತುಂಬ ಒಳ್ಳೆ ವಿಷಯನ ತುಂಬ ಈಸಿಯಾಗಿ ಕನ್ವೆ ಮಾಡಿದ್ದಾರೆ. ಸುಮಾರು 6-7 ವರ್ಷ ಕೂತ್ಕೊಂಡು ಬರೆದಿದ್ದಾರೆ ಇಬ್ಬರು ಡೈರೆಕ್ಟರು. ಸೊ ಎಲ್ಲರಿಗೂ ಅರ್ಥ ಆಗುತ್ತೆ. ವೆರಿ ಸಿಂಪಲ್ ಸಿನಿಮಾ. ಇದ್ರದ್ದು ಬ್ಯಾಕ್ಗ್ರೌಂಡ್ ಬರೀ ಮೆಡಿಕಲ್ ಥ್ರಿಲ್ಲರ್, ಬಟ್ ಇಟ್ಸ್ ಎ ಲವ್ ಸ್ಟೋರಿ ಆಲ್ಸೋ. ಆಶಿಕ್ ಅವರೇ, ನೀವು ಹೇಳಿ, ಅಂದರೆ ಅಪಾರ್ಟ್ ಫ್ರಮ್ PRK ನಿಮ್ಗೆ ಏನು ಆ್ಯಕ್ಚುಲಿ ಅಂದರೆ ಈ ಸಿನಿಮಾದ ಭಾಗ ಆಗಲೇಬೇಕು ಅನ್ಸೋದಕ್ಕೆ ಏನು ಕಾರಣ ಆಗಿತ್ತು ಅಂತ ಸ್ಕ್ರಿಪ್ಟಲ್ಲಿ? ಅಪಾರ್ಟ್ ಫ್ರಮ್ PRK ನನಗೆ ನಾನು ಯಾವಾಗ್ಲೂ ಕತೆ ಇಬ್ರು ಹೀರೋ ಇದ್ದಾರೆ ಅಂತನಾ? ಮೇ ಬಿ ಒನ್ ಆಫ್ ದ ರೀಸನ್ಸ್. ಯೂಶಲಿ ಇಬ್ರು ಹೀರೋಯಿನ್ ಆಗಿ ಮಾಡಿದೀನಿ, 3 ಜನ ಹೀರೋಗಳ ಜೊತೆ ಮಾಡಿದೀನಿ. ಫಸ್ಟ್ ಟೈಮ್ ಇಬ್ರು ಹೀರೋಗಳಿರ್ತಾರೆ ನನಗೆ. ಮುಗುಳ್ನಾಗೆ 3 ಜನ ಗಣೇಶ್ ಸರ್ ಜೊತೆ. ಸೊ ಒನ್ ಆಫ್ ದ ರೀಸನ್. ಬಟ್ ಟು ಬಿ ವೆರಿ ಆನೆಸ್ಟ್, ನನಗೆ ಕತೆ ಯೂಶಲಿ ನಾನು ಕೇಳ್ತೀನಿ. ಯೂಶಲಿ ನಂಗೆ ಯಾರೋ ಸಿನಾಪ್ಸಿಸ್ ಕಳಿಸಿದ್ರೆ ಅಥವಾ PDF ಕಳಿಸಿದ್ರೆ ನನಗೆ ಅಷ್ಟು ಇಂಟ್ರೆಸ್ಟ್ ಅನ್ಸಲ್ಲ ಓದಬೇಕು ಮಾಡ್ಬೇಕಂತ. ನನಗೆ ಯಾರು ಬಂದು ಆಸ್ ಡೈರೆಕ್ಟರ್ಸ್ ಅಥವಾ ರೈಟರ್ಸ್ ನಂಗೆ ಬಂದು ಕತೆ ಹೇಳಿದಾಗ ಅವರಲ್ಲಿ ಏನು ವಿಷನ್ ಇದೆ, ಅವ್ರು ಯಾವ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಒಂದು ಕತೆ. ಸೊ ಐ ಇನ್ಸಿಸ್ಟೆಡ್ ದೀಸ್ ಡೈರೆಕ್ಟರ್ಸ್ ಟು ಕಮ್ ಆ್ಯಂಡ್ ನರೇಟ್, ರಾಘವ್ಗಾಗಲಿ ಪ್ರಶಾಂತ್ಗಾಗಲಿ. ಬಟ್ ದೇ ವರ್ ಲೈಕ್, ಇಲ್ಲ, ಈ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ, ಸ್ಕ್ರೀನ್ ಪ್ಲೇ ಮೇಲೆ ಹೋಗೋ ಅಂಥ ಸಿನಿಮಾ ಇದು. ಸೊ ವಿ ರಿಯಲಿ ಹೋಪ್ ಯು ಗೋ ಥ್ರೂ ದ ಎಂಟೈರ್ ಸ್ಕ್ರಿಪ್ಟ್. ಸೊ ಐ ಸೆಡ್, ಫೋನಲ್ಲಿ ನೋಡಲ್ಲ, ಬೌಂಡ್ ಸ್ಕ್ರಿಪ್ಟ್ ಬೆಸ್ಟ್ ಇರುತ್ತೆ ಅಂತ. ಸೊ ದೆನ್ ಬೌಂಡ್ ಸ್ಕ್ರಿಪ್ಟ್ ಕಳಿಸಿದ್ರು. ಐ ಆಲ್ಮೋಸ್ಟ್ ಟುಕ್ 2 days ಓದೋದಕ್ಕೆ ಈ ಸಿನಿಮಾನ. ಬಿಕಾಸ್ ಫಸ್ಟ್ ಹಾಫ್ ಬಿಕಾಸ್ ತುಂಬ ಹೆವಿ ಇದೆ ಅನ್ನಿಸ್ತು ಕಂಟೆಂಟ್ ವೈಸ್. ನಾನು ತುಂಬ ಲೈಟ್ ಜಾನರ್, ಕಾಮಿಡಿ, ಲವ್, ಡ್ರಾಮಾ ಈ ಥರದ ಸಿನಿಮಾಗಳನ್ನ ಮಾಡಿರೋವಂಥದ್ದು. ಸೊ ಒಂದಷ್ಟು ಸೀನ್ಗಳಲ್ಲಿ ಬರ್ತಿದ್ವಿ, ಆಸ್ ಹೀರೋಯಿನ್ಸ್ ಹೋಗ್ತಾ ಇದ್ವಿ, ಈ ರೀತಿಯಾದ ಸಿನಿಮಾಗಳಿರ್ತಿತ್ತು. ಬಟ್ ದಿಸ್ ವಾಸ್ ಸಮಥಿಂಗ್ ವೆರಿ ಯೂನಿಕ್, ವೆರಿ ಡಿಫ್ರೆಂಟ್. ದ ವೆರಿ ಫಸ್ಟ್ ಹಾಫ್ ನಾನು ಅಂದ್ಕೊಂಡೆ, ಓಕೆ, ಐ ಆಮ್ ಡೂಯಿಂಗ್ ದಿಸ್ ಪ್ರಾಜೆಕ್ಟ್ ಅಂತ. ಆ್ಯಂಡ್ ಲೈಕ್ the whole script made me feel that ನಾನು ಈ ಸ್ಕ್ರಿಪ್ಟ್ನ ಯಾರೇ ಬೇರೆ ಅವ್ರು ಮಾಡಿದ್ರು ಪ್ರಾಬಬ್ಲಿ ನಾನು ಬೇರೆಯವ್ರು ಮಾಡಿದಾಗ ನಮ್ಗೆ ಯಾಕೆ ಈ ಥರ ಸ್ಕ್ರಿಪ್ಟ್ ಬರಲ್ಲ ಅಂತ ನಾವು ಯೂಶಲಿ ಯೋಚನೆ ಮಾಡ್ತೀವಿ, ಅನ್ಕೊಂತೀವಿ. ಬಟ್ ಈ ಥರದ ಸ್ಕ್ರಿಪ್ಟ್ ನನಗೆ ಬಂದಿದೆ ಆಲ್ರೆಡಿ, ಐ ಶುಡಂಟ್ ಲೆಟ್ ಗೋ ಆಫ್ ದಿಸ್ ಪ್ರಾಜೆಕ್ಟ್ ಅಂತ ನನಗೆ ಅನ್ನಿಸ್ತು. ಸೊ ದಟ್ ವಾಸ್ ದ ಹೋಲ್ ಪಾಯಿಂಟ್. ಶ್ರದ್ಧಾ ಅನ್ನೋ ಒಂದು ಕ್ಯಾರೆಕ್ಟರ್ ಎಷ್ಟು ಇಂಟೆನ್ಸ್ ಆಗಿದೆ, ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಅಟ್ ದ ಸೇಮ್ ಟೈಮ್ ಅ ಲಾಟ್ ಆಫ್ ಅಸ್, ಲೈಕ್ ನಾವು ದಿನನಿತ್ಯ ಲೈಫಲ್ಲಿ ದ ವರ್ಕ್ ಆ್ಯಂಡ್ ಪರ್ಸನಲ್ ಲೈಫ್ ಬ್ಯಾಲೆನ್ಸ್ ಬಗ್ಗೆ ಇರೋವಂಥದ್ದನ್ನ ತುಂಬ ಚೆನ್ನಾಗಿ ಈ ಒಂದು ಸಿನಿಮಾದಲ್ಲಿ ಶ್ರದ್ಧಾ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡುವಂಥದ್ದು. ಸೊ ದಟ್ ವಾಸ್ ಒನ್ ಥಿಂಗ್ ಐ ಫೆಲ್ಟ್, ಓಕೆ, ನಾನು ಈ ಕ್ಯಾರೆಕ್ಟರ್ನ ಬಿಟ್ಕೊಡ್ಬಾರ್ದು, ನಾನೇ ಮಾಡಬೇಕು ಅಂತ ಅಟ್ ದ ಮೂಮೆಂಟ್ ನನಗೆ ಸ್ಕ್ರಿಪ್ಟ್ ಫಿನಿಶ್ ಮಾಡಿದ ತಕ್ಷಣ ಅನಿಸ್ತು, ಐ ಹ್ಯಾವ್ ಟು ಡೂ ದಿಸ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಅಂತ. ಓಕೆ. ಆ್ಯಕ್ಚುಲಿ ಅದೇ ನೀವೊಂದು ಅಂದರೆ ಮಾತು ಹೇಳಿದ್ರಿ, ಅಂದರೆ ಎಷ್ಟೊಂದು ಐ ಕ್ಯಾಂಡಿ ರೋಲ್ಸ್ ಅಥವಾ ಈಗ ಹಿಂಗೆ ಬಂದ್ವಿ ಹಂಗೆ ಹೋದ್ವಿ ಅಥವಾ ಸಾಂಗ್ಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳೋಂಥ ಪಾತ್ರ ಮಾಡಿರ್ತೀವಿ ಅಂತ. ಅಂದರೆ ನಿಮಗೆ ಆ ಥರದ ಪಾತ್ರಗಳನ್ನು ಅಂದರೆ ಮಾಡಲೇಬೇಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ದೆ? ಅಂದರೆ ಇನ್ನಿವಿಟೇಬಲ್ ಅಥವಾ ಈ ಥರ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳನ್ನು ಬರಬೇಕು ಅಂತಂದ್ರೆ ಈ ಥರದಷ್ಟು ಸಿನಿಮಾಗಳನ್ನು ಮಾಡಿರಬೇಕು, ಆ ಥರದ್ದು ಏನಾದ್ರು ತಲೆಯಲ್ಲಿ? ಸಿ, ಆಸ್ ಆಕ್ಟರ್ಸ್ ವಿ ನೀಡ್ ಟು ಬಿ ವರ್ಸಟೈಲ್ ಅಂತಾರಲ್ಲ, ಎಲ್ಲ ರೀತಿಯದಲ್ಲೂ ಯು ನೀಡ್ ಟು ಬಿ ಗುಡ್ ಅಟ್ ಇಟ್. ಸೊ ಬರೀ ಬರೀ ಐ ಕ್ಯಾಂಡಿ ಆದ್ರೂ ಸಾಲಲ್ಲ. ಯು ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಅ ಚಾರ್ಮ್, ಸಮ್ ಕೈಂಡ್ ಆಫ್ ಆರಾ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಬೇಕಂದ್ರೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಇರಬೇಕು. ದಟ್ ಈಸ್ ಆಲ್ಸೋ ನಾಟ್ ಅನ್ ಈಸಿ ಥಿಂಗ್. ಸೊ ಆ ರೀತಿಯಾಗೂ ಕಾಣಿಸ್ಕೋಬೇಕು. ಕಮರ್ಷಿಯಲ್ ಸಿನಿಮಾಗಳಲ್ಲೂ ಇರಬೇಕು. ಕಮರ್ಷಿಯಲ್ ಸಿನಿಮಾ ಅಂತ ಬಂದರೆ ಇನ್ ಟರ್ಮ್ಸ್ ಆಫ್ ಸ್ಟಾರ್ ಹೀರೋಸ್ ರೀಚ್ ಇಸ್ ಮೋರ್. ಸೊ ರೀಚ್ ಆದರೆ ಯು ಗೆಟ್ ಟು ಬಿ ದಟ್ ಫೇಸ್. ಸೊ ವೆನ್ ಯು ಗೆಟ್ ಸಚ್ ಫಿಲ್ಮ್ಸ್ ಲೈಕ್ ವೇರ್ ಯು ಕ್ಯಾನ್ ಬಿ ದ ಫೇಸ್ ಆಫ್ ದ ಫಿಲ್ಮ್, ಆವಾಗ ಒಂದು ರೀತಿಯಾದ ರೀಚ್ ಚೆನ್ನಾಗಿರುತ್ತೆ. ಸೊ ನಾನು ಐ ವುಡ್ ಲೈಕ್ ಟು ಬ್ಯಾಲೆನ್ಸ್ ಬೋತ್. ಸೊ ಎಲ್ಲ ರೀತಿಯಾದ ಅಂದರೆ ಮುಂಚೆ I have been the eye candy, but I have also been a performer in a commercial film. So ಒಂದೊಂದು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡೋವಂಥದ್ದು ಅವಕಾಶ ಸಿಕ್ಕಿದೆ ನನಗೆ. ಸೊ ಇದು ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ಇರುವಂಥ ಒಂದು ಸಿನಿಮಾ. ಸೊ ಮೇ ಬಿ ನನಗೆ ಇಟ್ ವಾಸ್ ಟೈಮ್ ಫಾರ್ ಮೀ ಟು ಪ್ರೂವ್ ಅ ಪಾಯಿಂಟ್ ದಟ್ ಓಕೆ, ಐ ಕ್ಯಾನ್ ಆ್ಯಕ್ಟ್, ನಾಟ್ ಜಸ್ಟ್
ಲುಕ್ ಗುಡ್ ಆರ್ Correct. ಬಿ ಅನ್ ಐ ಕ್ಯಾಂಡಿ ಅನ್ನೋದು. ಸೊ ದಟ್ ವಾಸ್ ಅ ರೈಟ್ ಟೈಮ್ ಅಂಡ್ ರೈಟ್ ಟೀಮ್ ಜೊತೆ ಬಂದಿದ್ದಂಥದ್ದು. ಸೊ ಐ ವಾಸ್ ವೆರಿ ಹ್ಯಾಪಿ ಬಂದಾಗ. ಕರೆಕ್ಟ್. ಪ್ರವೀಣ್ ಸರ್, ಆ್ಯಕ್ಚುಲಿ ಈ ಸಿನಿಮಾದ ಸೈಂಟಿಫಿಕ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ನಿರ್ದೇಶಕರು ಮಾತಾಡಿದ್ದಾರೆ. ಸೊ ನೀವೀಗ ಲವ್ ಟ್ರಯಾಂಗಲಲ್ಲಿ ಬಂಧಿ ಆಗಿರೋದ್ರಿಂದ ಸೊ ಯಾವ ರೀತಿ ಪಾತ್ರ ಇದು ಒಬ್ಬ ಕಾಮನ್ ಮ್ಯಾನ್ಗೆ ಕನೆಕ್ಟ್ ಆಗುತ್ತೆ ನಿಮ್ಮ ಪಾತ್ರ ಅಂತ. ಪ್ಲಸ್ ಈಗ ಐ ಡೋಂಟ್ ನೋ, ಲೈಕ್ ಅಂದರೆ ಶ್ರದ್ಧಾ ಕ್ಯಾರೆಕ್ಟರ್ ಇಬ್ಬರ ಜೊತೆಗೂ ಸೇಮ್ ಕೈಂಡ್ ಆಫ್ ರಿಲೇಷನ್ಶಿಪ್ನ ಶೇರ್ ಮಾಡುತ್ತಾ ನನಗೆ ಟ್ರೈಲರ್ ನೋಡಿ ಜಡ್ಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಆ ಥರದ ಕ್ಯಾರೆಕ್ಟರ್ಗಳನ್ನು ನಾವು ರಿಯಲ್ ಲೈಫಲ್ಲಿ ನೋಡ್ಬೋದಾ? ಕನೆಕ್ಟ್ ಆಗುವಂತಹ ಅಂಶಗಳು ಎಷ್ಟಿರುತ್ತೆ? 100% ಕನೆಕ್ಟ್ ಆಗ್ಬೋದು. ರಿಯಲ್ ಲೈಫಲ್ಲಿ ಇರುವಂಥ ಎಮೋಷನ್ಸ್ ಅದೇ, ಹ್ಯೂಮನ್ ಎಮೋಷನ್ಸ್ ಅದೇ. ಸಿನಿಮಾದ ಎಲ್ಲ ಸಿನಿಮಾದಲ್ಲೂ ಇರಬೇಕಾಗಿರೋ ಹ್ಯೂಮನ್ ಎಮೋಷನ್ಸ್, ಅಂದರೆ ಒಂದು ರಿಲೇಷನ್ಶಿಪ್ಪಿಗೆ ಬೇಕಾಗಿರೋ ಅಂಶಗಳೇನಿದೆ ಅದು ಈ ಸಿನಿಮಾದಲ್ಲಿದೆ. ಆಮೇಲೆ ಈ ಸ್ಕ್ರಿಪ್ಟಿನ ಸ್ಪೆಷಾಲಿಟಿ ಅಂದರೆ ಸ್ಪೆಷಲಿ ಇಟ್ಸ್ ಅ ಸ್ಟೋರಿ ಟೆಲ್ಲಿಂಗ್ ಮೀಡಿಯಮ್. ಎಲ್ಲರೂ ಕತೆ ಹೇಳೋಕ್ಕೆ ಹೊಡ್ತೀವಿ. ಕೆಲವೊಂದು ಕತೆಗಳು 2 ತಿಂಗಳಲ್ಲಿ ಮುಗ್ದೋಗ್ಬಿಡುತ್ತೆ, ಸಿಕ್ಬಿಡುತ್ತೆ ಅದಕ್ಕೆ ಬೇಕಾಗಿರೋ. ಇನ್ನು ಕೆಲವೊಂದು ಕತೆಗಳು ತುಂಬ ಒಂದು ವರ್ಷ ತೊಗೊಂಡು ಮಾಡಿರ್ತಾರೆ. ಬಟ್ ಇದರಲ್ಲಿ ಸುಮಾರು ಒಂದು 7 ವರ್ಷದ ಎಫರ್ಟ್ ಇದೆ. 7 ವರ್ಷ ಅವರ ಒಂದು ಥಾಟ್ ಶುರುವಾಗಿ ಅದಕ್ಕೆ ಇನ್ನೇನೇನು ಎಲಿಮೆಂಟ್ನ ಹಾಕಬಹುದು, ಒಂದಿಷ್ಟು ಸೈನ್ಸ್ ಫಿಕ್ಷನ್ ಅಂದಾಗ ಅಥವಾ ಸೈನ್ಸಿಗೆ ಸಂಬಂಧಪಟ್ಟಿದ್ದು ಅಂದಾಗ ಅಲ್ಲೊಂದಿಷ್ಟು ರಿಸರ್ಚ್ಗಳು, ಒಂದಿಷ್ಟು ಹುಡುಕಬೇಕು, ತೆಗಿಬೇಕು, ಲಾಜಿಕ್ಗಳನ್ನ ಹಾಕಬೇಕು. ಆ ಥರ ಆ ಸ್ಕ್ರಿಪ್ಟಲ್ಲಿ ತುಂಬ ಇಂಟೆನ್ಸ್ ಇದೆ, ಅಂದರೆ ತುಂಬ ವಿಷಯಗಳಿದೆ. ನನ್ನ ಕ್ಯಾರೆಕ್ಟ್ರು ಕ್ಯಾರೆಕ್ಟ್ರಲ್ಲಿ We can't reveal much, but there's 2 different ways that Dev is portrayed in the film. So I think ಅದು ತುಂಬಾನೇ ಎಕ್ಸೈಟಿಂಗ್ ಆಗಿರುತ್ತೆ ಜನಕ್ಕೆ ನೋಡೋಕೆ ಅಂತ ಅನ್ಸುತ್ತೆ. ಸಿನಿಮಾ ಸ್ಕ್ರಿಪ್ಟು ನೋಡಿದ್ದೀನಿ, ಶೂಟಿಂಗಲ್ಲಿ ಇದ್ದೀನಿ, ಡಬ್ಬಿಂಗ್. ಸಿನಿಮಾ ನೀವು ನೋಡಿಲ್ಲ ಅಲ್ಲ? ನೋಡಿಲ್ಲ, ಬಟ್ ಐ ನೋ ದ ಇಂಟೆನ್ಸಿಟಿ ಆಫ್ ದೇವ್ಸ್ ಕ್ಯಾರೆಕ್ಟರ್. ಅಂದರೆ ಒಂದು NRI ಕ್ಯಾರೆಕ್ಟರ್ ಇಂದ ಹಿಡಿದು ನಂತರ ಹೌ ಹಿ ವಾಸ್ ಅನ್ನೋದನ್ನು I think I feel every character has that detailing and in-depth emotions. So that is really, really good. Correct. ಅದೇ ಅಪ್ಪು ಸರ್ಗೆ ನೀವೇ ಮಾಡಬೇಕು ಅಂತ ತುಂಬಾ ಎಂಫಸೈಸ್ ಮಾಡಿದ್ರಂತೆ ಈ ಪಾತ್ರನ. ಯಾಕಿರ್ಬೋದು? ಅವ್ರ ಕಾರಣ ಹೇಳಿದ್ರ ಅದಕ್ಕೆ? ಅದೇ ನಿಮಗೆ ಹೇಳ್ದೆ ಅನ್ಸುತ್ತೆ. ಚೂರಿಕಟ್ಟೆ ಸಿನಿಮಾ ಆದ್ಮೇಲೆ ಅವ್ರು ನನಗೆ ಹೇಳಿದ್ರು, ಜನರಲಿ ಅವರೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಥವಾ ಚೆನ್ನಾಗಿ ಗುರುತಿಸ್ಕೊಂಡ್ರೆ ಅವ್ರನ್ನ ಕರೆಸಿ ಅಪ್ರಿಷಿಯೇಟ್ ಮಾಡೋದು ಅವ್ರ ಅಭ್ಯಾಸ, ಒಳ್ಳೆ ಅಭ್ಯಾಸ ಅದು. ಬಟ್ ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೆ. ಪಾಪ ಅವ್ರು ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ರು ಗೊತ್ತಿಲ್ಲ. ನಮ್ಮ ಪ್ರೊಡಕ್ಷನ್ ಲ್ಯಾಕ್ ಮಾಡಬೇಕು ಅನ್ನೋದು. ಬಟ್ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅನ್ಸುತ್ತೆ ತುಂಬ ಸ್ಟ್ರಾಂಗ್ಲಿ. ಐ ವಾಸ್ ಏನೋ PRK ಪ್ರೊಡಕ್ಷನಲ್ಲಿ ಅವ್ರ ಸಿನಿಮಾಗಳು ಮಾಡಬೇಕು ಅನ್ನೋದಾಗಿರ್ಬೋದು, ಅಥವಾ ಅಪ್ಪು ಸರ್ ಜೊತೆ ಒಂದೊಳ್ಳೆ ಬಾಂಡನ್ನು ಕ್ರಿಯೇಟ್ ಮಾಡಬೇಕು ಅಂತ ಇತ್ತು ಆಸೆ. ಬಹುಶಃ ನಾನು ಮ್ಯಾನಿಫೆಸ್ಟ್ ಮಾಡಿದೆ ಅನ್ಸುತ್ತೆ ಒಂದು. ಆಮೇಲೆ ಅದೇ ಒಂದು ಸಲ ಸಿನಿಮಾ ಶುರುವಾಗುತ್ತೆ, ಅದಾದಮೇಲೆ ನಿಂತು ಹೋಗುತ್ತೆ. 2ನೇ ಸಲ ಶುರುವಾದಾಗ ನಾನು ಇನ್ನೊಂದು ಸಿನಿಮಾನ ಒಪ್ಕೊಂಡಿರ್ತೀನಿ. ಸೊ ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ ಇವಾಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಮೀಸೆ ಬೇರೆ ಬಿಟ್ಟಿದ್ದೀನಿ, ಡಾಕ್ಟರ್ ಅಂತಿದ್ದೀರಾ ಮೀಸೆ, ಅವ್ರಿಗೆ ಹೇಳ್ತೀನಿ ಮೀಸೆ ಇಟ್ಕೊಂಡು ಮಾಡ್ಬೋದು ಅಂತ. ಡಾಕ್ಟ್ರು ಮೀಸೆ ಇಟ್ಕೊಳಕ್ಕಾಗಲ್ಲ ಅಂತಾರೆ. ಸೊ ಮಾಡೋಕ್ಕಾಗಲ್ಲ ಅಂತೀನಿ. ಅಪ್ಪು ಸರ್ ಏನು ಹೇಳ್ತಾರೆ ಅಂದರೆ ಅವ್ರನ್ನೇ ಕಾಸ್ಟ್ ಮಾಡಿ, ಅವರೇ ಚೆನ್ನಾಗಿ ಸೂಟ್ ಆಗ್ತಾರೆ, ಅವ್ರನ್ನೇ ಕಾಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಅಪ್ಪು ಸರ್ ಹಿಂಗೆ ಹೇಳ್ತಿದ್ದಾರೆ, ನೀವೇ ಮಾಡಿ ಇವ್ರ ಹತ್ರನೇ ಮಾಡಿಸಿ ಅಂತ ಹೇಳ್ತೀರ ಅಂದಾಗ ನನಗೆ ಮೀಸೆ ತೆಗಿಯೋಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಸಿಕ್ತು. ಮೀಸೆ ತೆಗೆದೆ. ಅನ್ಫಾರ್ಚುನೇಟ್ಲಿ ಆ ಸಿನಿಮಾ ಮಾಡೋಕ್ಕಾಗಿಲ್ಲ ಆಮೇಲೆ. ಯಾಕಂದ್ರೆ ಮತ್ತೆ ಮೀಸೆ ಬಿಡೋದು ಅವರಿಗೆ ಗೊತ್ತಲ್ಲ, ಒಂದ್ಸಲ ಕೋಆರ್ಡಿನೇಷನ್ ತಪ್ಪೋದಾಗ. ಸೊ ಆ ಸಿನಿಮಾ ಮಾಡಲಿಲ್ಲ. ಬಟ್ ಅಪ್ಪು ಸರಿಂದನೇ ಈ ಸಿನಿಮಾದಲ್ಲಿ ನಾನು ಇರೋದು. ಕರೆಕ್ಟ್. ಆಶಿಕ್ ಅವರೇ, ಆ್ಯಕ್ಚುಲಿ ನೀವು ದ್ವಿತ್ವ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಬೇಕಾಗಿತ್ತು ಅಪ್ಪು ಸರ್ ಜೊತೆಗೆ. ಬಟ್ ನೀವು ಹೇಳಿದ್ರಿ ಆಗಲೇ, ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಆ್ಯಕ್ಚುಲಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದೆ ಅಂತ ನೀವು ಈಗ ಹೇಳ್ತಿದ್ದೀರಾ. ಮೋಸ್ಟ್ಲಿ ಅಪ್ಪು ಸರ್ ಜೊತೆಗೆ ಅದು ದ್ವಿತ್ವ ಮಾಡಿರ್ತಿದ್ರು ಕೂಡ ಅದು ಹಂಗೆ ಇರ್ತಾ ಇತ್ತು. ಅದು ಪವನ್ ಕುಮಾರ್ ಅವ್ರ ಡೈರೆಕ್ಷನ್ ಅಲ್ಲಿ ಇದ್ದಿದ್ದು. ಸೊ ವಿ ಆಲ್ ನೋ ಹೌ ಪವನ್ ಕುಮಾರ್ ಫಿಲ್ಮ್ಸ್ ಆರ್. ಹೀರೋಯಿನ್ ಸುಮ್ಮನೆ ಎಲ್ಲ ಬಂದು ಹೋಗಲ್ಲ. ಅದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋಂಥ ರೋಲೇ ಇತ್ತು. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಬಟ್ ಐ ಥಿಂಕ್ ಆ ಟೈಮಲ್ಲೇ ಕರೆಕ್ಟ್, ಆ ಟೈಮಲ್ಲೇ O2 ಕೂಡ ಆಲ್ಮೋಸ್ಟ್ ನಂದು I think we had started shoot also. So avaga, I mean, there was a time when he actually mentioned Ashika anta bandaga, he was like, ha nam heroine O2 alli nam production alli ಮಾಡ್ತಾ ಇದ್ದಾರೆ ಅಂತ. So that I think that is the moment for me, that was all enough, because ಅವ್ರ ಜೊತೆ ವರ್ಕ್ ಮಾಡೋದೇ ಒಂದು ದೊಡ್ಡ ವಿಷಯ. ಲೈಕ್ ಡೆಫಿನೆಟ್ಲಿ ಐ ರಿಯಲಿ ಮಿಸ್ಡ್ ದ್ವಿತ್ವ. ಬಟ್ ಏನೋ ಅನ್ಫಾರ್ಚುನೇಟ್ಲಿ ಮಿಸ್ ಆಯಿತು. ಬಟ್ ಐ ಥಿಂಕ್ ಸಮಥಿಂಗ್ ಎಲ್ಸ್ ವಾಸ್ ಅಟ್ ಲೀಸ್ಟ್ ದೇರ್ ಫಾರ್ ಮಿ. ಅವ್ರ ಪ್ರೊಡಕ್ಷನಲ್ಲಿ ಅವ್ರು ಇಷ್ಟಪಟ್ಟಂಥ
ಸ್ಕ್ರಿಪ್ಟ್ನ ಆ್ಯಂಡ್ ನಾನೇ ಮಾಡಬೇಕು ಅಂತಲೂ ಕೂಡ ಸರ್ ಹ್ಯಾಡ್ ಟೋಲ್ಡ್. ಸೊ ಆಶಿಕ್ ಅವ್ರು ಮಾಡಬೇಕು ಆ್ಯಂಡ್ ನಮ್ದು ಫಸ್ಟ್ ಶೆಡ್ಯೂಲ್ ರಶಸ್ ಎಲ್ಲ ನೋಡಿ ಹಿ ವಾಸ್ ವೆರಿ ಹ್ಯಾಪಿ. ಚೆನ್ನಾಗಿ ಸೂಟ್ ಆಗಿದ್ದಾರೆ ಆಶಿಕಾ ಶ್ರದ್ಧಾ ರೋಲ್ಗೆ, ಡಾಕ್ಟರ್ ಶ್ರದ್ಧಾ ರೋಲ್ಗೆ. ಸೊ ಹಿ ಹಸ್ ಸೀನ್ ಇಟ್. ಸೊ ದಸ್ ಬಿಟ್ಸ್ ಆ್ಯಂಡ್ ಪೀಸಸ್ ಸ್ಟಾರ್ಟಿಂಗ್ ಫಸ್ಟ್ ಶೆಡ್ಯೂಲಲ್ಲಿ ಏನು ಮಾಡಿದ್ವಿ ಅದನ್ನು ನೋಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಐ ಆಮ್ ಹ್ಯಾಪಿ, ಅಟ್ಲೀಸ್ಟ್ ಅಷ್ಟಾದರೂ ನನಗೆ ಅವಕಾಶ ಸಿಕ್ತು ಟು ಬಿ ಪಾರ್ಟ್ ಆಫ್ ಪುನೀತ್ ಸರ್ಸ್ ಫಿಲ್ಮ್ಸ್ ಅಂತ. ಸೊ ಐ ಮೀನ್ ಆ ಟೈಮಲ್ಲಿ ಅದಾಗಿದ್ರೆ ಖುಷಿ, ಬಟ್ ದೇರ್ ಸಮಥಿಂಗ್ ಎಲ್ಸ್ ಆಲ್ವೇಸ್ ವೇಟಿಂಗ್ ಫಾರ್ ಯು. ಸೊ O2 ವಾಸ್ ದೇರ್ ಫಾರ್ ಮೀ. ಪ್ರವೀಣ್ ಸರ್, ಆ್ಯಕ್ಚುಲಿ PRK ಪ್ರೊಡಕ್ಷನ್ ಲೈಕ್ ಆಫ್ಟರ್ ಅಪ್ಪು ಸರ್ ಹಸ್ ಗಾನ್ ಅಂದರೆ ಅವರಿಗೆ ಆಲ್ಮೋಸ್ಟ್ ಒಂದು ಫಸ್ಟ್ ಶೆಡ್ಯೂಲ್ ತನಕ ಎಲ್ಲ ಇದ್ದರು, ಕೆಲವೊಂದು ಫುಟೇಜಸ್ ನೋಡಿದರು, ಬಿರಿಯಾನಿ ಎಲ್ಲ ತಂದು ಕೊಟ್ಟಿದ್ರು, ಅಂದರೆ ತರಿಸಿದ್ರು ಸೆಟ್ಟಿಗೆ, ಅದೆಲ್ಲ ಕೇಳಿದ್ದೀವಿ. ನನಗೆ ಒಂದು ಅರ್ಥ ಆಗಬೇಕಾಗಿರೋದು ಅಂದರೆ ಈಗ PRK ಪ್ರೊಡಕ್ಷನ್ಸ್ ಆಗಿರ್ಬೋದು, ವಜ್ರೇಶ್ವರಿ ಕಂಬೈನ್ಸ್ ಆಗಿರ್ಬೋದು, ಇಡೀ ದೊಡ್ಡ ಮನೆ ಅಂದರೆ ಅವರೊಂದು ಸಿನಿಮಾನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಆರ್ಟಿಸ್ಟ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅದಕ್ಕೊಂದು ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿದ್ದಾರೆ ಆಲ್ರೆಡಿ. ಅಂದರೆ ಅವ್ರ ಮನೆಯಿಂದ ಒಂದು ಸಿನಿಮಾ ಬರ್ತಿದೆ ಅಂದರೆ ಅದೊಂಥರ ಹೋಲ್ ಪ್ಯಾಕೇಜ್, ಒಂಥರ ಹೋಲ್ಸಮ್ ಪ್ಯಾಕೇಜ್, ಇಡೀ ಫ್ಯಾಮಿಲಿ ಬಂದು ಹೋಗ್ಬೋದು ಆ ಥರದ್ದೆಲ್ಲ. ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡೋ ವಿಚಾರದಲ್ಲೂ ಕೂಡ ಅವ್ರದ್ದೇ ಆದಂತಹ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ. ಅಪ್ಪು ಸರ್ ಹೋದ ನಂತರ ಆ ಒಂದು ಲೆಗೆಸಿನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮ್ಯಾಮ್ ಯಾವ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಪ್ರಕಾರ? ಓಕೆ, ನಾನು ಅಶ್ವಿನಿ ಮ್ಯಾಮ್ ವಿಚಾರಕ್ಕೆ ಬರೋ ಮುಂಚೆ ಹೇಳಲ್ಲ, ಅದಕ್ಕೆ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನೀವು ಸಿನಿಮಾದಲ್ಲಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ಕ್ಯಾರವನ್ ಆಗಿರ್ಬೋದು ಅಥವಾ ಜನರೇಟರ್ ಗಾಡಿಗಳಾಗಿರ್ಬೋದು ಅಥವಾ ಯೂನಿಟ್ ಗಾಡಿಗಳು ಎಲ್ಲಿ ನೋಡಿದ್ರು ಮೋಸ್ಟ್ ಆಫ್ ದ ಗಾಡಿಗಳಲ್ಲಿ ರಾಜ್ಕುಮಾರ್ ಸರ್ದು, ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು ಒಂದು ಫೋಟೋ ಇಟ್ಟಿರ್ತಾರೆ, ದೀಪ ಹಚ್ಚಿರ್ತಾರೆ, ಯಾವಾಗಲೂ ಹೊಸ ಹೂ ಹಾಕಿರ್ತಾರೆ. ಇದನ್ನು ಯಾರು ಖುಷಿ ಪಡ್ಸಕ್ಕೆ ಮಾಡ್ತಾ ಇಲ್ಲ. ಅಂದರೆ ಅದು ಅವ್ರು ವಿಲ್ಲಿಂಗ್ಲಿ ಅವ್ರ ಪ್ರೀತಿನ ತೋರಿಸ್ತಾ ಇದ್ದಾರೆ ಪೂಜೆ ಮಾಡೋದ್ರ ಮೂಲಕ, ಭಕ್ತಿ. ಅಂದರೆ ಎಲ್ಲರೂ ಅವ್ರನ್ನ ಅಷ್ಟು ಆರಾಧಿಸ್ತಿದ್ದಾರೆ ಅಂದರೆ ಅವರಷ್ಟು ಇಂಡಸ್ಟ್ರಿಗೇನೋ ಮಾಡಿರಲೇಬೇಕು. ಅವರ ಸಂಸ್ಥೆಗಾಗಿರ್ಬೋದು ಅಥವಾ ವಜ್ರೇಶ್ವರಿ, PRK, ಅಲ್ಲಿ ನಾವು ನೋಡ್ದಂಗೆ ಒಬ್ಬ ಎಂಪ್ಲಾಯ್ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅಂದರೆ ಅವ್ರು ಹೇಳೋ ಸಂಖ್ಯೆ 40 ವರ್ಷ 30 ವರ್ಷ. ಅಂದರೆ ಅಲ್ಲಿ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಮಿನಿಮಮ್ 20 ವರ್ಷ. ಆಮೇಲೆ ಪ್ರೊಡಕ್ಷನಲ್ಲಿ ಕೂಡ ನೀವು ಸುಮ್ಮನೆ ನೋಡಿ, ಅವರ ಪಾರ್ವತಮ್ಮ ಅವರ ಅಕ್ಕ ತಂಗಿ ಕಸಿನ್ಸು, ಅವ್ರ ರಿಲೇಟಿವ್ಸು ತುಂಬ ಜನ ನಮ್ಮ ಪ್ರೊಡಕ್ಷನಲ್ಲೂ ಕೂಡ ಎಲ್ಲ ಅವ್ರ ರಿಲೇಟಿವ್ಸ್ ಇರ್ತಾರೆ. ಅವ್ರ ರಿಲೇಟಿವ್ಸು ಅಥವಾ ಅವ್ರನ್ನ ಎಲ್ಲರನ್ನೂ ಬೆಳೆಸೋ ಮನೋಭಾವ ಅವ್ರಲ್ಲಿ ಜಾಸ್ತಿ ಇದೆ. ಅವ್ರನ್ನ ಬರೀ ಒಂದು ನಾವು ಸಿನಿಮಾಗೆ ಒಬ್ಬನ ಕಾಸ್ಟ್ ಮಾಡ್ತೀವಿ, ಅವರಿಂದ ಸಿನಿಮಾ ಮಾಡ್ತೀವಿ, ಸಿನಿಮಾನ ವ್ಯಾಪಾರ ಮಾಡ್ತೀವಿ ಅಷ್ಟೇ ನೋಡಲ್ಲ ಅವರು. ಎಲ್ಲರಿಗೂ ಲೈಫ್ ಆಗಬೇಕು, ಫ್ಯೂಚರ್ ಆಗಬೇಕು, ಅವ್ರ ಬದುಕು ಕಟ್ಕೋಬೇಕು, ಅವ್ರ ಬದುಕು ಬೆಳಿಬೇಕು. ಈ ಥರದೊಂದು ಎಲ್ಲರೂ ಪರವಾಗಿ ಯೋಚಿಸೋವಂಥ ಒಂದು ಫ್ಯಾಮಿಲಿ ಅದು. ಸೊ ಹಾಗಾಗಿ ಅವರು ಇವತ್ತು ಇಷ್ಟು ಬೆಳೆದಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಅವರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಅವರಿಗೆ ಎಲ್ಲರನ್ನೂ ಬೆಳೆಸೋ ಮನೋಭಾವ ಇದೆ. ಸೊ ಅದು ಆ ಕಲ್ಚರ್ನ ಹಾಗೆ ಬಿಟ್ಕೊಟ್ಟು, ಅಲ್ಲಿ ಒಂದು ಸಾಫ್ಟ್ವೇರ್ ಇದೆ ಆ ಥರದೊಂದು. ಅಶ್ವಿನಿ ಮ್ಯಾಮ್ಗೆ ಆಲ್ರೆಡಿ ಒಂದು ಫಾರ್ಮ್ಯಾಟ್ ಇರೋದ್ರಿಂದ, ಹೇಗೆ ಎಂಪ್ಲಾಯ್ ಜೊತೆ ಇರಬೇಕು, ದ ಕೋರ್ ಐಡಿಯಾ ಏನು ಅನ್ನೋದು ಗೊತ್ತಿರೋದ್ರಿಂದ, ಆ್ಯಂಡ್ ಅಶ್ವಿನಿ ಮ್ಯಾಮ್ ಹೇಗೆ ಅವ್ರ ಎಮೋಷ್ನಲ್ ಮ್ಯಾನೇಜ್ಮೆಂಟ್, ಅವ್ರು ಎಷ್ಟು ಸ್ಟೇಬಲ್ ಸ್ಟ್ರಾಂಗ್ ಅನ್ನೋದು ನಮಗೆಲ್ಲ ಗೊತ್ತು. ಆ್ಯಂಡ್ ಆಲ್ಸೋ ವೆರಿ ಇಂಟೆಲಿಜೆಂಟ್. ಇನ್ಫ್ಯಾಕ್ಟ್ ನಮ್ಮ O2ನ ಸ್ಕ್ರಿಪ್ಟ್ ಓದಿ ತುಂಬ ಚೆನ್ನಾಗಿದೆ ಅಂತ ಅಪ್ಪು ಸರ್ಗೆ ಹೇಳಿ, ಇಬ್ಬರು ಸೇರಿ ಅಶ್ವಿನಿ ಮ್ಯಾಮೇ ಫಸ್ಟ್ ಓದಿದ್ದು ಈ ಸ್ಕ್ರಿಪ್ಟನ್ನು. 100% ಅವರು ಅಂದರೆ ಪ್ರೊಡಕ್ಷನ್ ಅಪ್ಪು ಸರ್ ರೆಫರ್ ಮಾಡ್ತಿದ್ರು ಬಿಟ್ಟರೆ, ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಕಂಪ್ಲೀಟಾಗಿ ಅವತ್ತಿಂದನೂ ಅಶ್ವಿನಿ ಮ್ಯಾಮೇ. ಸೊ ಮುಂದೆ ಕೂಡ ಅವ್ರಿಗೆ ಏನು ಕಷ್ಟ ಆಗಲ್ಲ, ಸುಲಭವಾಗಿ. ಫಸ್ಟ್ ಶೆಡ್ಯೂಲ್ವರೆಗೂ ಅಪ್ಪು ಸರ್ ಇದ್ರು, ಬಟ್ ಅದಾದ ನಂತರದಿಂದ ಏನು ಶೂಟಿಂಗ್ ನಡೀತು ಆ್ಯಂಡ್ ಇವಾಗಿನವರೆಗೂ ಟಿಲ್ ಟುಡೇ ಆ್ಯಂಡ್ ರಿಲೀಸ್ ಡೇಟ್ ಎಲ್ಲವೂ ಮೇಡಮೇ ಮ್ಯಾನೇಜ್ ಮಾಡ್ತಾರೆ. ಸೊ ದಿಸ್ ಪ್ರೂವ್ಸ್ ಇಟ್ ಆಲ್. ಇಟ್ ಕುಡ್ ಹ್ಯಾವ್ ಬಿನ್ ಎನಿಥಿಂಗ್, ಬಟ್ ಶಿ ಮೇಡ್ ಶೋರ್ ಇಲ್ಲ ಇದು ಅಪ್ಪು ಸರ್ ಒನ್ ಆಫ್ ದ ಅಪ್ರೂವ್ಡ್ ಸ್ಕ್ರಿಪ್ಟ್ಸ್, ದಿಸ್ ಇಸ್ ದ ಲಾಸ್ಟ್ ಅಪ್ರೂವ್ಡ್ ಸ್ಕ್ರಿಪ್ಟ್ ಅಪ್ಪು ಸರ್ ಕಡೆಯಿಂದ. ಸೊ ಅವ್ರ ವಿಷನ್ನಲ್ಲಿ ಇದು ಒಂದು ಇದ್ದೇ ಇತ್ತು. ಆ್ಯಂಡ್ there's a lot of responsibility ಅನ್ಸುತ್ತೆ ಆಸ್ ಅ ಪ್ರೊಡಕ್ಷನ್ ಅವರಿಗೆ, ಇಲ್ಲ ಇದು ಮಾಡಲೇಬೇಕು ಅಂತ. ಆ್ಯಂಡ್ ಅವ್ರಿಗೂ ಕೂಡ ಈ ಸಿನಿಮಾ ಬಗ್ಗೆ ಅಷ್ಟೇ ಪ್ರೀತಿ ಇದೆ, ಕಂಟೆಂಟ್ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ಬಿಲೀಫ್ ಇದೆ. ಶಿ ಇವನ್ ನಾವು ಟೆಲ್ಸ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಆ್ಯಂಡ್ ಸಾಂಗ್ ತುಂಬ ಇಷ್ಟ ಒಂದು ಸಾಂಗ್. ಸೊ ಅಂದರೆ ಅವರಲ್ಲಿ there is a passion inside her already. It's not just that ಶುರು ಮಾಡಿದ್ರು ಮುಗಿಸ್ಬೇಕು ಅನ್ನೋದು ಅಲ್ಲದೆ, ದೇರ್ ಇಸ್ ಅ ಪ್ಯಾಷನ್ ಆಲ್ರೆಡಿ ವಿದಿನ್ ಹರ್. ಸೊ ದಟ್ ಇಸ್ ದ ಡ್ರೈವಿಂಗ್ ಫೋರ್ಸ್ ನಮ್ಮೆಲ್ಲರಿಗೂ ಅನ್ಸುತ್ತೆ. ಆಮೇಲೆ ಅಶ್ವಿನಿ ಮ್ಯಾಮ್ಗೆ PRK ಪ್ರೊಡಕ್ಷನ್ ಶುರುವಾದಾಗ ಇದ್ದಾಗಿಂತನೂ ಈಗಲೂ ತುಂಬ ಅವರಲ್ಲಿ ಬದಲಾವಣೆ ಆಗಿದೆ. ಅವರು ಎಲ್ಲ ಸಿನಿಮಾಗಳ ಏನೋ ಒಂದು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡೋದ್ರಿಂದ ಅಥವಾ ಟೆಕ್ನಿಷಿಯನ್ಸ್ಗಳನ್ನು ಸೆಲೆಕ್ಟ್ ಮಾಡೋದ್ರಿಂದ ಆ ಒಂದು ಎಕ್ಸಿಕ್ಯೂಷನ್ ಎಲ್ಲವನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿ
ಇವತ್ತಿಗೆ ಅವ್ರು ತುಂಬ ದೊಡ್ಡ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ತುಂಬ ಬಿಸ್ನೆಸ್ ಚೆನ್ನಾಗಿ ಗೊತ್ತು ಅವ್ರಿಗೆ. ಇವಾಗ ನಾನು ಮ್ಯಾಮ್ ಜೊತೆ ಕೂತ್ಕೊಂಡು ಮಾತಾಡುವಾಗ, ಈಗ ನಾನು ಬೇರೆ ಸಿನಿಮಾ ಬಗ್ಗೆ ಮಾತಾಡುವಾಗ ಅವ್ರು ನಂಗೆ ಫಸ್ಟ್ ಕೇಳೋದು ಬಿಸ್ನೆಸ್ ಆಯಿತಾ, ಅದೇನು ಮಾತಾಡಿದ್ರಿ, ಇದೇನು ಮಾತಾಡಿದ್ರಿ. ನಾನು ಇನ್ನೊಂದು ಸಿನಿಮಾಗೆ ಅವರೇ ಒಂದು ಚಾನಲ್ಗೆ ರೆಫರ್ ಮಾಡಿ ಮಾತಾಡಿಸಿ ಅಲ್ಲೇ ಕೂರಿಸ್ಕೊಂಡು ಒಂದು ನಿಮಿಷ ರೀ ಮಾತಾಡ್ತೀನಿ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಪ್ರವೀಣ್ ಫೋನ್ ಮಾಡ್ತಾರೆ, ನೀವು ಅವ್ರದ್ದು ಸಿನಿಮಾ ತೋರಿಸ್ತಾರೆ. ಸೊ ಈ ಥರದ್ದು ಬಿಸ್ನೆಸ್ ಆಸ್ಪೆಕ್ಟ್ಸಲ್ಲಿ ತುಂಬ ಅವ್ರು ಇನ್ವಾಲ್ವ್ ಆಗ್ತಾರೆ ಈಗ. ಅಂದರೆ OTT ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಥಿಯೇಟ್ರಿಕಲ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು. ಸೊ ಅವ್ರಿಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ. ಎಕ್ಸಿಕ್ಯೂಷನಿಂದ ಬಿಸ್ನೆಸ್ ಮಾಡೋದ್ರವರೆಗೂ ಶಿ ಈಸ್ ಎಕ್ಸ್ಪರ್ಟ್ ನಾವು. ಕರೆಕ್ಟ್. ಇನ್ನು ಆಶಿಕ್ ಅವರು ಆ್ಯಕ್ಚುಲಿ ಸ್ವಲ್ಪ ಬ್ರೇಕ್ ತಗೊಂಡು ಕನ್ನಡ ಇಂಡಸ್ಟ್ರಿಯಿಂದ ಈಗ ತೆಲುಗು, ತಮಿಳೆಲ್ಲ ಅಂದರೆ ಸಿನಿಮಾಗಳನ್ನು ಮಾಡಿ ಬಂದ್ರಿ, ತ್ರಿಭಾಷಾ ತಾರೆ ಆಗಿದ್ದೀರಿ ಇವಾಗ ಸದ್ಯಕ್ಕೆ. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್, ಅಲ್ಲಿ ಏನೆಲ್ಲ ಕಲ್ತ್ಕೊಂಡು ಬಂದ್ರಿ ಅಂತ? ಎಲ್ಲ ಸಿನಿಮಾನು ಒಂದಲ್ಲ ಒಂದು ಐ ಸಿ ಎವ್ರಿ ಫಿಲ್ಮ್ ಆಸ್ ಅ ಸ್ಟೆಪ್ ಗ್ರೋತ್ ನೋಡ್ತೀನಿ ನಾನು ಒಂದು ಫಿಲಮಿಂದ ಇನ್ನೊಂದು ಫಿಲಮ್ಗೆ. ಸೊ ಲ್ಯಾಂಗ್ವೇಜ್ ಅನ್ನೋ ಒಂದು ಡಿಫ್ರೆನ್ಸ್ ಅನ್ನೋದು ಬಿಟ್ಟರೆ ಇನ್ನೇನು ಬೇರೆ ಅಷ್ಟು ಡಿಫ್ರೆನ್ಸ್ ಇಲ್ಲ. ಬಟ್ ಎವ್ರಿ ಟೀಮ್ ಹ್ಯಾಸ್ ಇಟ್ಸ್ ಓನ್ ವೇ ಆಫ್ ಡೀಲಿಂಗ್ ವಿತ್ ಎವ್ರಿ ಪ್ರಾಜೆಕ್ಟ್. ಸೊ ಎಲ್ಲರಲ್ಲೂ ಒಂದು ಹೊಸದಾಗಿ ಕಲಿಯುವಂಥದ್ದು ಖಂಡಿತವಾಗ್ಲೂ ಇರುತ್ತೆ. ಆ್ಯಂಡ್ ದಿಸ್ ಲಾಟ್ ಆಫ್ ಗುಡ್ ಆ್ಯಕ್ಟರ್ಸ್ ಐ ಹ್ಯಾವ್ ವರ್ಕ್ಡ್ ವಿತ್. ಸೊ ತುಂಬಾ ಖುಷಿ ಅನಿಸುತ್ತೆ. ಒಂದೊಂದು ಬೇರೆ ಬೇರೆ ಭಾಷೆಯಲ್ಲೂ ಹೋಗಿ ಅಲ್ಲಿ ಜನ ಅಷ್ಟೇ ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಕೊಡ್ಬೇಕಾದ್ರೆ, ಸೊ ಅದಕ್ಕೆ ನಮ್ಮ ಇಲ್ಲಿ ಕನ್ನಡಿಗರು ಒಳ್ಳೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಐವ್ ಆಲ್ವೇಸ್ ಬಿನ್ ಹ್ಯಾಪಿ ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಐಮ್ ಗ್ರೋಯಿಂಗ್, ಐಮ್ ಸ್ಟಿಲ್ ಗ್ರೋಯಿಂಗ್ ಅಂತ ಅನಿಸುತ್ತೆ. ಕರೆಕ್ಟ್. ಇನ್ನು ಕೊನೆಯದಾಗಿ ಆ್ಯಕ್ಚುಲಿ O2 ಸಿನಿಮಾನ ಅಂದರೆ ಕನ್ನಡ ಪ್ರೇಕ್ಷಕರು ಯಾಕೆ ಬಂದು ನೋಡಲೇಬೇಕು? ಒಂದು ಈಗಿನ ಪರಿಸ್ಥಿತಿಲಿ ಒಳ್ಳೆ ಚಿತ್ರ ಮಾಡೋದು ಚಿತ್ರರಂಗದ ಕೆಲಸ, ಒಳ್ಳೆ ಚಿತ್ರಗಳನ್ನು ನೋಡೋದು ಪ್ರೇಕ್ಷಕರ ಕೆಲಸ. ಯಾಕಂದರೆ ನಿಮ್ಗೆ ಗೊತ್ತು, ಹೆಚ್ಚು ಕನ್ನಡ ಸಿನಿಮಾಗಳನ್ನು ಪ್ರೇಕ್ಷಕರು ನೋಡ್ತಾ ಇಲ್ಲ ಅನ್ನೋದಾಗಿರ್ಬೋದು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿಲ್ಲ ಅನ್ನೋದು ಬೋತ್ ಸೈಡ್. ಸೊ ಅದಕ್ಕೆ ಅದೆಲ್ಲವನ್ನು ಬ್ರೇಕ್ ಮಾಡುವಂಥ ಒಂದು ಎಲಿಮೆಂಟ್ ಒಳ್ಳೆ ಕತೆ. ಯಾಕಂದರೆ ಇವಾಗ ನಮ್ಮ ಆಡಿಯನ್ಸಿಗೆ ವರ್ಲ್ಡ್ ಸಿನಿಮಾದ ಪರಿಚಯ ಇರೋದ್ರಿಂದ ಅವರು ತುಂಬ ಸಿನಿಮಾನ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬೇಕಂದ್ರೆ ಅರ್ಧ ದಿನ ಹಾಕಬೇಕು, ಒಂದಿಷ್ಟು ದುಡ್ಡು ಖರ್ಚು ಮಾಡಬೇಕು. ಕಾದರೆ OTTಗೆ ಬರುತ್ತೆ ಅನ್ನೋ ಒಂದು ಸಿಂಪಲ್ ಲಾಜಿಕ್. ಇದು ಇಟ್ಸ್ ಅ ಚೇಂಜ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಚೇಂಜ್. ಸೊ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡ್ಬೇಕು ನೀವು. ಯಾಕಂದರೆ ದ ಸೌಂಡ್ ಒಂದು ಥ್ರಿಲ್ಲರ್ ಆಗಿದ್ದರಿಂದ ಏನೋ ಸೌಂಡ್ ಡಿಸೈನ್ ಆಗಿರ್ಬೋದು, ಆಮೇಲೆ ಥಿಯೇಟ್ರಲ್ಲಿ ಕರೆದು ತೋರಿಸೋಷ್ಟು ಶಕ್ತಿ ಈ ಸಿನಿಮಾಗಿದೆ. ಸೊ ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಸಿಂಪಲಾಗಿ ಹೇಳ್ಬೇಕಂದ್ರೆ O2 ನೋಡಿ ಆಮೇಲೆ ಓಟ್ ಹಾಕಿ. ಎಸ್, ಐ ಥಿಂಕ್ ಈಗಿನ ಪ್ರೆಸೆಂಟ್ ಲೈನಲ್ಲಿ ಒಂದು ಟ್ರೇಲರ್ ಬಂದರೆ ಅಥವಾ ಟೀಸರ್ ಬಂದರೆ ಜನ ಕತೆನೇ ಹೇಳ್ಬಿಡ್ತಾರೆ. ಅವರೇ ಒಂದು ಸ್ಟೋರಿ ಮಾಡ್ಕೊಂಡು, ಅವರೇ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು, ಇದು ಗೊತ್ತು ಇದೇನೋ, ಓಕೆ ಮೇ ಬಿ ಏನೋ ಆಸ್ ಆಕ್ಟರ್ಸ್ ಬೇರೆ ಬೇರೆಯವ್ರು ಇರ್ತಾರೆ, ಕಾಸ್ಟಿಂಗ್ ಡಿಫ್ರೆಂಟ್ ಆಗಿರುತ್ತೆ, ಹೋಗಿ ನೋಡೋಣ, ವಿಷುವಲ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಬಟ್ ಇದು ನಾನು ಇದುವರೆಗೂ ಕೇಳಿರೋ ಎಲ್ಲ ಕಮೆಂಟ್ಸು, ಎಲ್ಲ ಕಾಂಪ್ಲಿಮೆಂಟ್ಸ್ ಎಲ್ಲ ವಿ ಡಿಡ್ ನಾಟ್ ಗೆಟ್ ದ ಸ್ಟೋರಿ ಲೈನ್ ಅಂತಾರೆ. ಸೊ ಐ ಥಿಂಕ್ ಆ ರೀತಿಯಾದ ಸಬ್ಜೆಕ್ಟ್ಸ್ ಬರೋದು ತುಂಬಾನೇ ಕಮ್ಮಿ. ಏನೋ ಕನ್ಫ್ಯೂಸ್ ಮಾಡೋಕ್ಕೋ ಅಥವಾ ಏನೋ ಜನಗಳಿಗೆ ಏನೋ ಇದೆ ಅಂತ ಮಾಡೋಕ್ಕಲ್ಲ, ಅಲ್ಲ, ಅದು ಉದ್ದೇಶ ಅಲ್ಲ. ಬಟ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ಲೈಕ್ ದ್ಯಾಟ್. ಅದನ್ನು ಥಿಯೇಟ್ರಿಗೆ ಬಂದು ನೋಡಿದ್ರೇ ಒಂದು ಮಜಾ ಸಿಗೋದು, ಎಕ್ಸ್ಪೀರಿಯನ್ಸ್ ಸಿಗೋದು. ಒಂದು ಹೊಸ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಅಂತ ಹೇಳ್ಬೋದು. ಈ ಹೊಸ ಪ್ರಯತ್ನಕ್ಕೆ ಈಗ ಬಂದು ಜನ ಸಪೋರ್ಟ್ ಮಾಡಿದ್ರೆ ಮತ್ತಷ್ಟು PRK ಸಂಸ್ಥೆಯಿಂದ, ನಮ್ಮಂಥ ಆ್ಯಕ್ಟರ್ಸಿಂದ ಈ ರೀತಿಯಾದ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ನಡೆಯುತ್ತೆ. ಸೊ ಎಲ್ಲರೂ O2ನ ಥಿಯೇಟರ್ಗೆ ಬಂದು 19th ಏಪ್ರಿಲ್ ನೋಡಬೇಕು. ಇಡೀ ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಸಿನಿಮಾ. ನಾಟ್ ಜಸ್ಟ್ ಆಸ್ content driven, it's also entertaining. There's a lot of aspects that you can look forward to. So ಎಲ್ಲರೂ ಬನ್ನಿ ಥಿಯೇಟ್ರಲ್ಲೇ ನೋಡಿ, ಮಿಸ್ ಮಾಡಬೇಡಿ O2ನ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ, ಹಾಗೆ ಆಶಿಕ್ ಅವರೇ. ಸೊ ಇಷ್ಟು ಸಮಯ ನಮಗೋಸ್ಕರ ಒಟ್ಟು O2 ಸಿನಿಮಾ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಇಬ್ಬರಿಗೂ ಒಳ್ಳೇದಾಗಲಿ. ಏಪ್ರಿಲ್ 19ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಿಷ್ಟು ಪ್ರವೀಣ್ ತೇಜ್ ಮತ್ತು ಆಶಿಕಾ ರಂಗನಾಥ್ ಅವರ ಮಾತುಗಳು. ಇದೇ ಏಪ್ರಿಲ್ 19ನೇ ತಾರೀಕು O2 ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.